ಹೇಗಿದ್ದವಳು ಹೇಗಾಗ್ಬಿಟ್ಲು, ನನ್ನೇ ದ್ವೇಷಿಸೋ ಹಂತಕ್ಕೆ ಬಂದ್ಬಿಟ್ಲ. ನಾನು ಅವಳಿಗೆ ಏನು ಕೆಟ್ಟದ್ದು ಮಾಡಿದ್ದೀನಿ? ಅವಳು ಒಳ್ಳೇದಕ್ಕೆ ತಾನೇ ನಿಷ್ಠುರವಾಗಿ ಒಂದು ಮಾತು ಹೇಳಿದ್ದು. ಪಾವ ಅವಳ ತಲೆನ ಕೆಡಿಸಿ ನನ್ನಿಂದ ಪೂರ್ಣಿನ ದೂರ ಮಾಡಿಬಿಟ್ಟ. ನನ್ನ ನಾಶ ಆದರೂ ಪರವಾಗಿಲ್ಲ ಅಂತಾಳೆ. ಇದಕ್ಕೋಸ್ಕರನಾ ನಾನು ಇಷ್ಟೆಲ್ಲ ಮಾಡಿದ್ದು? ಇಲ್ಲ ಪೂರ್ಣಿ, ನಿಂಗೇನೂ ಆಗಬಾರ್ದು. ನೀನು ನಿನ್ನ ಗಂಡ ಚೆನ್ನಾಗಿರಬೇಕು. ನೀನು ಮನೆ ಬಿಟ್ಟು ಹೋಗಬಾರ್ದು. ಅಂಥ ಪರಿಸ್ಥಿತಿ ಬಂದರೆ ನಾನೇ ನಿಮ್ಮಿಂದ ದೂರ ಹೋಗ್ಬಿಡ್ತೀನಿ. ಗುಡ್ ಮಾರ್ನಿಂಗ್ ಕಾವೇರಿ. ಪ್ರೀತು, ಗುಡ್ ಮಾರ್ನಿಂಗ್. ಏನು ಹಾಗೆ ನಡ್ಕೊಂಡು ಹೋಗ್ತಾ ಇದ್ಯಾ? ಏನಿಲ್ಲ ಪ್ರೀತು, ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿಬಿಟ್ಟಿದ್ದೆ. ಹೇಗೋ ಟೈಮ್ ಇದೆಯಲ್ಲ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ಸರಿ ಬಾ ಕೂತ್ಕೋ, ಹೊರಡೋಣ. ಛೇ, ಯಾಕಿನ್ನೂ ಕಾವೇರಿ ಬಂದಿಲ್ಲ? ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ಲ, ಯಾಕಿನ್ನೂ ಬಂದಿಲ್ಲ? ಇದು ಸ್ನಾನ ಆಯ್ತೇನೋ? ಆಯ್ತಜ್ಜಿ. ಅದು ಸರಿ, ಟೈಮ್ ಎಷ್ಟು? 8:20. ತಿಂಡಿ ಕೊಡ್ಲಾ? ಬೇಡ ಅಜ್ಜಿ, ಫಿಸಿಯೋಥೆರಪಿ ಮಾಡಬೇಕಲ್ವಾ? ಕಾವೇರಿಗೆ ವೆಯ್ಟ್ ಮಾಡ್ತಿದ್ದೆ, ಆಮೇಲೆ ಒಟ್ಟಿಗೆ ಮಾಡ್ತೀವಿ. ಅವಳು ಬಂದೇ ಬರ್ತಾಳೆ ಕಣೋ. ಅವಳು ಒಂದ್ಸಲ ಹೇಳಿದ್ಮೇಲೆ ಚಾಚು ತಪ್ಪಂಗೆ ಮಾಡೇ ಮಾಡ್ತಾಳೆ. ಅವಳು ಬರೋದೊಳಗೆ ನೀನು ಸ್ವಲ್ಪ ತಿಂಡಿ ತಿನ್ನು ಬಾ. ಬೇಡ ಅಜ್ಜಿ, ಕಾವೇರಿ ಬರಲಿ, ಅವಳ ಜೊತೆನೇ ತಿಂಡಿ ತಿಂತೀನಿ. ಯಾಕೆ? ಅವಳ ಜೊತೆಲಿ ತಿಂದ್ರೆ ಹೊಟ್ಟೆಗೆ ಇನ್ನೊಂದೆರಡು ತುತ್ತು ಜಾಸ್ತಿ ಹೋಗುತ್ತಾ? ಹೌದು, ಮತ್ತೆ ಅವಳ ಜೊತೆ ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಆಯ್ತಪ್ಪ, ಅವಳ ಜೊತೆನೇ ತಿನ್ನು. ಯಾರು ಬೇಡ ಅಂದ್ರೀಗ? ಎಷ್ಟೊತ್ತಾಯ್ತು, ಇನ್ನೂ ಬಂದಿಲ್ವಲ್ಲ? ಅಜ್ಜಿ, ಟೈಮ್ ಎಷ್ಟಜ್ಜಿ? ಈಗ ತಾನೇ ಹೇಳಿದ್ನಲ್ಲ 8:20 ಅಂತ. ನಿನ್ನ ಅವಸರಕ್ಕೆ ಗಡಿಯಾರೇನು ಓಡಾಡ್ಬಿಡುತ್ತಾ? ಯಾಕೋ ಗಲ್ಗಿಗೊಂದ್ಸಲ ಟೈಮ್ ಕೇಳ್ತಿದ್ಯಾ? ಬರ್ತಾಳ್ ಬಿಡು, ಯಾಕೋ ಓದಾಡ್ತಿದ್ಯಾ? ಸ್ವಲ್ಪ ಕಾಯಿ, ತಾಳ್ಮೆ ಅನ್ನೋದು ನಿಂಗೆ ಇಲ್ವೇ ಇಲ್ಲ. ನಿಂಗೆ ಗೊತ್ತಾಗಲ್ಲ, ಸುಮ್ಮನೆ ರಜ್ಜೆ. ಇಷ್ಟೊತ್ತಾದರೂ ಇನ್ನೂ ಬಂದಿಲ್ಲ ಅಂದರೆ ಇರು, ಅವಳಿಗೆ ಫೋನ್ ಮಾಡ್ತೀನಿ. ಫೋನು ಪಿಕ್ ಮಾಡ್ತಿಲ್ಲ. ಇವಳೇನಾದರೂ ಪ್ರೀತಮ್ ಜೊತೆ ಇದ್ದಾಳ? ಕಾಲ್ ಪಿಕ್ ಮಾಡು ಕಾವೇರಿ. ಛೇ, ಯಾಕಜ್ಜಿ ಇವಳು ಫೋನೇ ಪಿಕ್ ಮಾಡ್ತಿಲ್ಲ? ನಂಗೇನೋ ಗೊತ್ತು. ಇರು, ಪದ್ಮಾ ಆಂಟಿಗೆ ಫೋನ್ ಮಾಡ್ತೀನಿ. ಹಲೋ, ಯದು ಹೇಗಿದೆಯಪ್ಪ? ಕಾಲು ಹೇಗಿದೆ?
ಪರವಾಗಿಲ್ಲ ಆಂಟಿ. ಕಾವೇರಿ ಎಲ್ಲಿದ್ದಾಳೆ? ಅವಳಿಗೆ ಫೋನ್ ಮಾಡ್ತಿದ್ದೀನಿ, ಫೋನ್ ಪಿಕ್ ಮಾಡ್ತಾನೇ ಇಲ್ಲ. ಆಗ್ಲಿಂದ ಮಾಡ್ತಾನೇ ಇದ್ದೀನಿ. ಅದು ಅವಳು ಪ್ರೀತು ಜೊತೆ ಹೋಗಿದ್ದಾಳೆ. ಹಲೋ ಹಲೋ, ಏನಾಗಿದ್ಯೋ ನಿಂಗೆ? ಪ್ರೀತಮ್ ನನ್ನ ಮಗ ಎಲ್ಲಿಂದ ಬರ್ತಾನೋ? ಯಾವಾಗ ನೋಡಿದ್ರು ಕರಡಿ ಥರ ಮದಿಗೆ ಬರ್ತಾನೆ. ಅವನೇ ನನ್ನ ಲೈಫಲ್ಲಿ ದೊಡ್ಡ ವಿಲನ್. ನನ್ನ ಕಾವೇರಿ ಕ್ಲೋಸ್ ಆಗ್ತಾ ಇರೋವಾಗಲೇ ಈ ಮನುಷ್ಯ ಅದು ಎಲ್ಲಿರ್ತಾನೋ ಏನೋ ಸಡನ್ ಆಗಿ ಒಳ್ಳೆ ಶನಿ ಥರ ಬಂದು ಒಗ್ರಿಸ್ಕೊಂತಾನೆ. ಏ, ಅವಳೇ ಹೇಳಿಲ್ವೇನೋ ಅವನೇನೋ ಬಿಸ್ನೆಸ್ ಮಾಡ್ತಿದ್ದಾನೆ, ಅದಕ್ಕೆ ಹೆಲ್ಪ್ ಮಾಡಬೇಕು ಅಂತ? ಅದ್ಯಾಕೆ ಇಷ್ಟು ಸಿಟ್ ಮಾಡ್ಕೊಳ್ತೀಯ ನೀನು? ಸುಮ್ಮನೆ ಇರಜ್ಜಿ ನೀನು, ನಿಂಗಿದೆಲ್ಲ ಗೊತ್ತಾಗಲ್ಲ. ಅಲ್ಲ, ಅವಳು ಯಾಕೆ ಅವನ ಜೊತೆ ಮೀಟಿಂಗ್ ಹೋಗ್ಬೇಕು? ನಾನಿಲ್ಲಿ ಕೈಕಾಲು ಮುರ್ಕೊಂಡು ಮನೇಲಿ ಬಿದ್ದಿದ್ದೀನಿ, ಅಷ್ಟು ಗೊತ್ತಾಗಲ್ವ ಅವಳಿಗೆ? ನನಗಿಂತ ಅವಳಿಗೆ ಪ್ರೀತಮೇ ಹೆಚ್ಚಾಗೋದ್ನಾ? ಎದು, ಯಾಕೋ ಸಿಟ್ಟಲ್ಲೇನೋ ಫೋನ್ ಹೊಡೆದಾಕ್ಬಿಡ್ತೀಯಾ? ಆಮೇಲೆ ಫೋನ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀಯಾ? ನೋಡ್ತಾ ಇರು ಕಾವೇರಿ, ನಮ್ಮ ಕೆಫೆನ ಅಲ್ಟ್ರಾ ಮಾಡರ್ನ್ ಕನ್ವರ್ಟ್ ಮಾಡಿಬಿಡೋಣ. ನಿಯಾನ್ ಲೈಟ್ಸ್ ಹಾಕಿ ಲೌಡ್ ಮ್ಯೂಸಿಕ್ ಹಾಕಿದ್ರೆ ಜನರನ್ನ ನೆಕ್ಸ್ಟ್ ಲೆವೆಲಲ್ಲಿ ಅಟ್ರಾಕ್ಟ್ ಮಾಡುತ್ತೆ. ದಯವಿಟ್ಟು ನಮ್ಮಿಬ್ರು ಜೀವನಕ್ಕೆ ಮೂಗ್ ತೋರ್ಸೋದನ್ನ ಬಿಟ್ಬಿಡು ಕಾವೇರಿ. ನೀವಿಬ್ರು ಇದನ್ನ ಇಲ್ಲೇ ಬಿಡಲ್ಲ ಅಂದ್ರೆ ಹೇಳಿ, ನಾನು ನನ್ನ ಗಂಡ ಈ ಮನೆನೇ ಬಿಟ್ಟು ಹೋಗ್ಬಿಡ್ತೀವಿ. ಬೇಕಿದ್ರೆ ನಾವು ಅವಕಾಡೋ ಟೋಸ್ಟ್, ಕಾಂಬೂಜಾ, ಸ್ವೀಟ್ ಟೀ ಇದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಬೋದು. ಕಾಫಿ ಜೊತೆಗೆ ಇದೆಲ್ಲ ಇದ್ರೆ ತುಂಬಾ ಖುಷಿ ಪಡ್ತಾರೆ. ಏನ್ ಹೇಳ್ತೀಯ ಕಾವೇರಿ?